ಕುಷ್ಟಗಿಯ ಮಾಜಿ ಶಾಸಕ ಹಾಗೂ ಕೊಪ್ಪಳ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಯ್ಯಾಪುರ ಅಮರೇಗೌಡ ಅವರಿಗೆ ರಾಜಕೀಯ ಹತಾಶೆ ಮೂಡಿದೆ ಎಂದು ಕೆ ವಿರೂಪಾಕ್ಷಪ್ಪ ವ್ಯಂಗ್ಯವಾಡಿದರು. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೊಪ್ಪಳ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರಚಾರ ಸಭೆಯೊಂದರಲ್ಲಿ ಕಲಬುರಗಿ ಶರಣಬಸಪ್ಪನವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ನಮ್ಮ ತಂದೆಗೆ ಹುಟ್ಟಿದ್ದೇ ಆಗಿದ್ದರೆ ನಾನು ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅಂತ ಹೇಳುತ್ತಿರುವುದು ನೋಡಿದರೆ ಅಮರೇಗೌಡರಿಗೆ ರಾಜಕೀಯ ಜೀವನದಲ್ಲಿ ಹತಾಶೆ ಬಂದಂತೆ ಕಾಣುತ್ತಿದೆ. ನಿಮ್ಮಲ್ಲಿರುವ ಏನೋ ಒಂದು ಅಳಕು ಈ ಮಾತನ್ನು ಆಡಿಸಿದೆ ಅಂತ ತಿಳಿದು ಬರುತ್ತಿದೆ. ತಂದೆ ತಾಯಿ ದೇವರ ಮೇಲೆ ಆಣೆ ಮಾಡಿ ಕೆಳಮಟ್ಟದ ರಾಜಕೀಯಕ್ಕೆ ಇಳಿದಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ನಿನ್ನೆ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕೂಡಿಸಿಕೊಂಡು ಶರಣಬಸಪ್ಪನ ಮೇಲೆ ನಾವು ಹಾಣೆ ಮಾಡಿ ಹೇಳ್ತೇವೆ, ನಾವು ದ್ರೋಹ ಮಾಡಲ್ಲ, ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಅಭ್ಯರ್ಥಿಗೆ ದ್ರೋಹ ಮಾಡಲ್ಲ, ನಾನು ನಮ್ಮ ತಂದೆಗೆ ಹುಟ್ಟಿದ್ದೇ ಆಗಿದ್ದರೆ ನಾನು ದ್ರೋಹ ಮಾಡಲ್ಲ ಅನ್ನುವಂಥ ಹೇಳಿಕೆಯನ್ನು ನೋಡಿದರೆ ಅಮರೇಗೌಡ, ರಾಜಕೀಯ ಜೀವನದಲ್ಲಿ ಇಂಥ ಹತಾಶ ಜೀವನ ನಿನಗೆ ಯಾಕೆ ಬಂತು? ನಿನ್ನಲ್ಲಿ ಏನೋ ಒಂದು ಅಳುಕು ಈ ಮಾತುಗಳನ್ನು ಆಡಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ಅಳುಕು ಇದೆಯಲ್ಲ, ನಿನ್ನ ಮನಸ್ಸಿನಲ್ಲಿರುವಂಥ ಅಳುಕು ಈ ಮಾತುಗಳನ್ನು ನಿನ್ನಿಂದ ಆಡಿಸ್ತಾ ಇದೆ. ನಾವು ನೀವೆಲ್ಲರೂ ಮಾಡುವಂಥ ಈ ವಲಸು ರಾಜಕೀಯ, ಅದನ್ನು ದೇವರ ಮೇಲೆ ಆಣೆ ಮಾಡುವಂತಹದ್ದು, ನಮ್ಮನ್ನು ಹುಟ್ಟಿಸಿದಂಥ ತಂದೆ ತಾಯಿನ ಹೆಸರುಗಳನ್ನು ಹೇಳುವಂಥ ನಾಚಿಕೆಗೇಡಿನ ಪ್ರಸಂಗ ನಿನಗೆ ಯಾಕೆ ಬಂತು ಅಮರೇಗೌಡ? ಇದು ರಾಜಕೀಯ ಮುಖ್ಯ ಅಲ್ಲ, ನಮ್ಮ ದೇವರು, ನಮ್ಮ ತಂದೆ ತಾಯಿ ನನಗೆ ಮುಖ್ಯ, ನಮಗೆ ಮುಖ್ಯ. ಆಣೆ ಮಾಡಿ ನನ್ನ ಪ್ರಮಾಣೀಕರಿಸುವಂಥ ಅವಕಾಶ ನೀನು ಯಾಕೆ ತಂದುಕೊಂಡಿ ಅಮರೇಗೌಡ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಂಥ ಪರಿಸ್ಥಿತಿ ಇನ್ನೊಬ್ಬ ರಾಜಕೀಯ ನಾಯಕರು ಯಾರಿಗೂ ಕೂಡ ಬರಬಾರ್ದು ಅಂತೇಳಿ ನಾನು ಬಯಸ್ತೇನೆ. ಹಾಗಾಗಿ ನಿನ್ನ ಹಣೆ ಬರ ಅಮರೇಗೌಡ, ಇಷ್ಟು ಕೆಳಮಟ್ಟಕ್ಕೆ ಅಮರೇಗೌಡ ಇಳಿದಾನೆ ಅಂತಂದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು